ಮಾರ್ಕೆಟ್ ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಶಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇತ್ತೀಚೆಗೆ ನೇಪಾಳದಲ್ಲಿ ದಂಗೆ ರೀತಿಯ ವಾತಾವರಣ ಆಗಿ ಅಲ್ಲಿ ಕಮ್ಯುನಿಸ್ಟ್ ಡೆಮಾಕ್ರಸಿಯನ್ನ ಸೋ ಕಾಲ್ಡ್ ಕಮ್ಯುನಿಸ್ಟ್ ಡೆಮಾಕ್ರಸಿಯನ್ನ ಕಿತ್ತು ಹಾಕಿ ರಾಜರ ಆಡಳಿತ, ಈ ಹಿಂದೆ ಇದ್ದ ರಾಜಪ್ರಭುತ್ವ ವಾಪಸ್ ಬರಬೇಕು ಅಂತ ಪ್ರತಿಭಟನೆ ಆಗಿದ್ದು ನಿಮಗೆ ಗೊತ್ತಿರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಆರೋಪ ಮಾಡಲಾಗ್ತಾ ಇದೆ. ಖುದ್ದು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಕೂಟದಿಂದ ಈ ಆರೋಪ ಬರ್ತಾ ಇದೆ. ಈ ದಂಗೆಯ ಪ್ರಯತ್ನದ ಹಿಂದೆ ಭಾರತದ ಕೈವಾಡ ಇದೆ. ಭಾರತದ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ನಮ್ಮ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಇದು ಬಾಹ್ಯ ಗುಪ್ತಚರ ಸಂಸ್ಥೆ, ಇವರು ಕೈವಾಡ ಇದೆ, ಇವರು ಆಟ ಆಡ್ತಿದ್ದಾರೆ ಅಂತ ನೇಪಾಳದ ಪ್ರಧಾನಮಂತ್ರಿ KP ಶರ್ಮಾ ಓಲಿ ಕಡೆಯಿಂದ ಆರೋಪ ಬಂದಿದೆ. ತಮ್ಮ ಪಕ್ಷದವರೊಂದಿಗೆ ನಡೆಸಿದ ಮೀಟಿಂಗ್ಗಳಲ್ಲಿ ನೇಪಾಳ ಪ್ರಧಾನಿ ಈ ರೀತಿ ಹೇಳಿದ್ದಾರೆ. ಈ ಪ್ರತಿಭಟನೆಯ ಹಿಂದೆ ಭಾರತ ಇದೆ. ರಾಜಪ್ರಭುತ್ವ ಪರವಾದ ಪ್ರತಿಭಟನೆಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಸಂಸತ್ನಲ್ಲಿ ಇದನ್ನು ಎಲ್ರಿಗೂ ಹೇಳ್ತೀನಿ, ಭಾರತವನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಓಲಿ ಆ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ನೇಪಾಳದ ಮಾಜಿ ರಾಜ ಜ್ಞಾನೇಂದ್ರ ಶಾರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಕೂಡ ಪ್ರತಿಜ್ಞೆ ಮಾಡಿದಾರಂತೆ. ಈ ಬಗ್ಗೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಸದಸ್ಯರೊಬ್ಬರು ಹೇಳಿದ್ದಾರೆ. ಈ ಮೂಲಕ ತಮ್ಮ ದೇಶದಲ್ಲಿ ಆಗ್ತಿರೋ ಪ್ರತಿಭಟನೆಯ ಹಿಂದೆ ಭಾರತದ ಪಾತ್ರ ಇದೆ ಅಂತ ಭಾರತಕ್ಕೆ ಕೆಟ್ಟ ಹೆಸರನ್ನ ಇವರು ಮಸಿಬಳಿಯೋ ಪ್ರಯತ್ನವನ್ನು ನೇರವಾಗಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಮುಂಚಿನಿಂದಲೂ ಭಾರತ ಅಂದರೆ ಆಗಲ್ಲ. ಈ KP ಶರ್ಮಾ ಓಲಿ ಒಬ್ಬ ಮಾಜಿ ನಕ್ಸಲ್, ಬೈಗುಳಲ್ಲ ಸ್ವಾಮಿ, ಅಫಿಷಿಯಲ್ ಆಗಿ ಇವರು ಗೊತ್ತಿರೋ ವಿಚಾರ, ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಏನು ಅಂದರೆ ಮಾಜಿ ನಕ್ಸಲ್ ಇವರು. ನೇಪಾಳದಲ್ಲಿ ಅಲ್ಲಿ ಕಮ್ಯುನಿಸ್ಟ್ರು ಎಲ್ಲ ಕಡೆ ಆವರಿಸ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಅದರಲ್ಲಿ ಬೆಳೆದು ಈಗ ಅಲ್ಲಿ ಪ್ರೈಮ್ ಮಿನಿಸ್ಟ್ರೇ ಆಗಿಬಿಟ್ಟಿದ್ದಾರೆ KP ಶರ್ಮಾ ಓಲಿ. ಅವ್ರಿಗೆ ಭಾರತ ಕಂಡ್ರೆ ಆಗೋದಿಲ್ಲ. ಅವರಿಗೆ ಯಾವಾಗಲೂ ಕೂಡ ಭಾರತದ ವಿರುದ್ಧ ಕೆಣಕೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಈಗ ಮತ್ತೆ ಅದನ್ನು ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಬಂದಲ್ಲಿಂದ ಚೀನಾಗೆ ಓಪನ್ ಮಾಡಿಟ್ಬಿಟ್ಟಿದ್ದಾರೆ, ಬಂದು ದೋಚ್ಕೊಂಡು ಹೋಗು ಅಂತ. ಚೀನಾ ನೇಪಾಳದ ಗಡಿ ಪ್ರದೇಶಕ್ಕೆ ನುಗ್ಗಿ ಸ್ವಲ್ಪ ನೇಪಾಳದ ಭೂಮಿಯನ್ನು ನುಂಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಅಷ್ಟೆಲ್ಲ ಇದ್ರೂ ಕೂಡ ಈತನ ಚೀನಾ ಪ್ರೇಮ ಎಷ್ಟಿದೆ ಅಂದರೆ ಈಗ ಆಲ್ರೆಡಿ BRI ಯೋಜನೆಗೆ ಆತ ಸೈನ್ ಕೂಡ ಹಾಕಿ ಆಗಿದೆ. ಭಾರತ ಬಿಟ್ಟು ಚೀನಾ ಜೊತೆಗೆ ಸಂಬಂಧ ಗಟ್ಟಿಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ಈತನಿಗೂ ಭಾರತಕ್ಕೂ ಒಂದು ರೀತಿ ಅಸಮಾಧಾನ ಇರೋದು ನಿಜ. ಹೀಗಾಗಿನೇ ಭಾರತ ನೇಪಾಳ ಮಧ್ಯೆ ಗಡಿ ಗಲಾಟೆಯಾಗಿ ಭಾರತ ನೇಪಾಳವನ್ನು ಬ್ಲಾಕ್ ಕೂಡ ಮಾಡಿತ್ತು. ಆಮೇಲೆ ಮಾತುಕತೆಯಾಗಿ ಎಲ್ಲ ಸರಿ ಹೋಗಿತ್ತು. ಈಗ ಮತ್ತೆ ಭಾರತ ನಮ್ಮ ರಾಜಕೀಯದಲ್ಲಿ ಕೈ ಆಡಿಸ್ತಾ ಇದೆ ಅಂತ ಓಲಿ ಅತ್ತಿದ್ದಾರೆ. ಆದರೆ ಈ ರೀತಿ ಆರೋಪ ಮಾಡಬೇಕಾದ್ರೆ ಒಂದು ರಾಷ್ಟ್ರದ ಮೇಲೆ ಸಾಕ್ಷ್ಯಗಳನ್ನು ಕೊಟ್ಟು ಮಾಡಬೇಕು. ಆದರೆ ಸದ್ಯಕ್ಕೆ ಯಾವುದೇ ಸಾಕ್ಷ್ಯವನ್ನು ಕೊಡದೆ ಹಾಗೆ ಇವರು ಆಲಾಪವನ್ನು ಮಾಡಿದ್ದಾರೆ. ಆದರೆ ಒಂದು ಅಂಶ, ಈ ರಾಜಪ್ರಭುತ್ವದ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದವರು ನೇಪಾಳದಲ್ಲಿ, ಭಾರತದಲ್ಲಿ ಉತ್ತರ ಪ್ರದೇಶವನ್ನು ಅಡ್ಮಿನಿಸ್ಟ್ರೇಟ್ ಮಾಡ್ತಿರುವಂತಹ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಫೋಟೋವನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ನೇಪಾಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು. ಹೀಗಾಗಿ ಆ ವಿಚಾರ ಕೂಡ ನೇಪಾಳದಲ್ಲಿ ಆಗ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಹೇಳಿ ನೇಪಾಳದಲ್ಲಿ ಭಾರತದ ಪ್ರಭಾವ ಹೆಚ್ಚೇ ಇದೆ. ಇನ್ಫ್ಯಾಕ್ಟ್ ನೇಪಾಳ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿರೋ ರಾಷ್ಟ್ರ. ನೇಪಾಳದ 64% ವ್ಯಾಪಾರ ಭಾರತದ ಜೊತೆಗೆ ನಡೆಯುತ್ತೆ. ಅಲ್ಲದೆ ನೇಪಾಳ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೋಬೇಕಂದ್ರೂ ಕೂಡ ಭಾರತದ ಭೂಭಾಗದಿಂದಲೇ ತರಿಸ್ಕೋಬೇಕು. ಯಾಕಂದರೆ ಅದು ಕಂಪ್ಲೀಟ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ನೆರೆ ರಾಷ್ಟ್ರಗಳ ರೀತಿಯಲ್ಲೇ ಭಾರತದ ಗುಪ್ತಚರ ಏಜೆನ್ಸಿ ರಾ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋ ವಿಚಾರ ಎಲ್ರಿಗೂ ಕೂಡ ಗೊತ್ತಿರೋದೇ. ಅದು ನೇಪಾಳ ಸೈದ್ಧಾಂತಿಕವಾಗಿ, ಸಾಂಸ್ಕೃತಿಕವಾಗಿ ಭಾರತದಿಂದ ಪ್ರಭಾವವನ್ನು ಹೊಂದಿರೋ ರಾಷ್ಟ್ರ, ಸಂಬಂಧವನ್ನು ಹೊಂದಿರೋ ರಾಷ್ಟ್ರ. ಹೀಗಾಗಿ ಓಲಿ ಮೀಟಿಂಗ್ನಲ್ಲಿ ಹೇಳಿರೋ ಈ ಮಾತನ್ನು ಜಗತ್ತು ಸೀರಿಯಸ್ ಆಗಿ ನೋಡೋ ರೀತಿಯಾಗಿದೆ. ಸದ್ಯ ಭಾರತ ಇದ್ರ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಿಲ್ಲ. ಮುಂದಿನ ವಾರ ಇದನ್ನು ನೇರವಾಗಿ ಹೇಳಿದರೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಆಗ ಭಾರತ ಪ್ರತಿಕ್ರಿಯೆ ಕೊಡಲೇಬೇಕಾಗಿ ಬರುತ್ತೆ. ಹೀಗಾಗಿ ಓಲಿಯ ಮುಂದಿನ ನಡೆ ಬಗ್ಗೆ ಕುತೂಹಲ ಇದೆ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಜಗತ್ತಿನ ಅದ್ಭುತ ಅಂತ ಕರೆಸ್ಕೊಳ್ತಾ ಇರೋ ಈಜಿಪ್ಟ್ನ ಪಿರಮಿಡ್ಗಳಲ್ಲಿ ಮತ್ತೊಂದು ವಿಸ್ಮಯದ ಸಂಗತಿ ಬೆಳಕಿಗೆ ಬಂದಿದೆ. ಈಜಿಪ್ಟ್ನ ಗೀಜಾ ಪಿರಮಿಡ್ ಅಡಿಯಲ್ಲಿ ಹೊಸದೊಂದು ಅದ್ಭುತ ಲೋಕ ಇರೋದು ಪತ್ತೆಯಾಗಿದೆ. ಸುಮಾರು 2 ಕಿಲೋಮೀಟರ್ ಅಡಿ ವಿಸ್ತೀರ್ಣದಲ್ಲಿ ದೊಡ್ಡ ನಗರ ಹರಡಿಕೊಂಡಿರುವುದು ಗೊತ್ತಾಗಿದೆ. ಇಟಲಿಯ ಯೂನಿವರ್ಸಿಟಿ ಆಫ್ ಪೀಸಾ ಮತ್ತು ಸ್ಕಾಟ್ಲೆಂಡ್ನ ಯೂನಿವರ್ಸಿಟಿ ಆಫ್ ಸ್ಟ್ರಾಥ್ಕ್ಲೈಡ್ನ ಸಂಶೋಧಕರು ಈ ಅನ್ವೇಷಣೆ ಮಾಡಿದ್ದಾರೆ. ಸಿಂಥೆಟಿಕ್ ಅಪರ್ಚರ್ ರೇಡಾರ್ SAR ಬಳಸಿ ಇದನ್ನು ಪತ್ತೆ ಮಾಡಲಾಗಿದೆ.
ಈ ಅಂಡರ್ಗ್ರೌಂಡ್ ಸಿಟಿಯಲ್ಲಿ ಸಂಶೋಧಕರು ದೊಡ್ಡ ದೊಡ್ಡ ರಚನೆಗಳನ್ನು ಪತ್ತೆ ಮಾಡಿದ್ದಾರೆ. 8 ಬೃಹದಾಕಾರದ ಕಂಬದಂತೆ ಕಾಣೋ ರಚನೆಗಳು ಪ್ರಸಿದ್ಧ ಕ್ಯಾಫ್ರೆ ಪಿರಮಿಡ್ ಅಡಿಯಲ್ಲಿ ಸಿಕ್ಕಿದೆಯಂತೆ. ಅಂದಹಾಗೆ ಗೀಜಾ ನಗರದಲ್ಲಿ ಕುಫು ಪಿರಮಿಡ್, ಖಾಫ್ರೆ ಪಿರಮಿಡ್ ಮತ್ತು ಮೆಂಕೋರಾ ಪಿರಮಿಡ್ಗಳಿವೆ. ಇವುಗಳ ಪೈಕಿ ಖಾಫ್ರೆ ಪಿರಮಿಡ್ ಅಡಿಯಲ್ಲಿ ಈ ಕಂಬದಂತಹ ರಚನೆ ಪತ್ತೆಯಾಗಿವೆ ಅಂತ ಸಂಶೋಧಕರು ಹೇಳಿದ್ದಾರೆ. ಹಾಗಂತ ಇವೇನು ಸಣ್ಣ ಪುಟ್ಟ ಕಂಬ ಅಲ್ಲ, ಇವುಗಳ ಉದ್ದ ಬರೋಬ್ಬರಿ 2100 ಅಡಿ ಇವೆ. ಅಂದರೆ ಇದರ ಎತ್ತರ ಪ್ಯಾರಿಸ್ನ ಐಫೆಲ್ ಟವರ್ಗಿಂತ ದುಪ್ಪಟ್ಟಿದೆ. ಇದರ ಸುತ್ತ ಮೆಟ್ಟಿಲಿದ್ದು ಸುರುಳಿ ಆಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇವು ಮತ್ತೊಂದು ಸ್ಥಳಕ್ಕೆ ಕನೆಕ್ಟ್ ಆಗಿವೆ. ಕ್ಯೂಬ್ ಆಕಾರದಲ್ಲಿರೋ ರೂಮ್ಗಳಿಗೆ ಲಿಂಕ್ ಆಗಿವೆ. ಈ ರೂಮ್ಗಳು ಸುಮಾರು 80 ಮೀಟರ್ ಅಗಲ ಇವೆ ಅಂತ ಸಂಶೋಧಕರು ಸ್ಫೋಟಕ ವಿಚಾರಗಳನ್ನು ಹೊರಹಾಕಿದ್ದಾರೆ. ಅಚ್ಚರಿಯ ವಿಚಾರ ಅಂದರೆ ಇಂಥ ರಚನೆ ಖಾಫ್ರೆ ಪಿರಮಿಡ್ ಪಕ್ಕದಲ್ಲಿರೋ ಕುಫು ಮತ್ತು ಮೆಂಕೋರಾ ಪಿರಮಿಡ್ಗಳ ಅಡಿಯಲ್ಲೂ ಕೂಡ ಕಂಡುಬಂದಿವೆ. ಸದ್ಯ ಈ ರಚನೆಗಳು ಪತ್ತೆಯಾಗಿರೋದು ಜಸ್ಟ್ 2100 ಅಡಿ ಆಳದಲ್ಲಿ. ಈ ನಗರ ಒಟ್ಟು 2 ಕಿಲೋಮೀಟರ್ ಅಂದರೆ 6500 ಅಡಿಯಷ್ಟು ಆಳದ ತನಕ ಚಾಚಿರಬಹುದು ಅಂತ ರಿಸರ್ಚರ್ಗಳು ಹೇಳ್ತಾ ಇದ್ದಾರೆ. ಸದ್ಯ ಇವೆಲ್ಲ ರೆಡಾರ್ ಕಣ್ಣಿಗೆ ಸಿಕ್ಕಿವೆ. ಇದರ ಒಳಗೆ ಇನ್ನೂ ಏನೇನಿದೆ ಅಂತ ಹುಡುಕೋಕೆ ಸಂಶೋಧಕರ ತಂಡ ಉತ್ಸುಕರಾಗಿದ್ದಾರೆ. ಆದರೆ ಇದು ಈಸಿ ಕೆಲಸ ಅಲ್ಲ. ಯಾಕಂದರೆ ಇದಕ್ಕೆ ಉತ್ಖನನ ಮಾಡೋಕೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಹಣ ಮತ್ತು ಈಜಿಪ್ಟ್ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ. ಈಗಿರೋ ರಚನೆಗೆ ಯಾವುದೇ ರೀತಿ ಹಾನಿ ಮಾಡದಂತೆ ಅದನ್ನು ಕಾಪಾಡಿಕೊಂಡು ಒಳಗೆ ಹೋಗಿ ನೋಡೋದು ಹೇಗೆ ಅಂತ ದಾರಿ ಹುಡುಕಬೇಕೀಗ. ಸಾಕಷ್ಟು ಸವಾಲುಗಳಿದೆ. ಆದರೆ ಈ ಎಲ್ಲ ಸವಾಲುಗಳನ್ನು ದಾಟಿ ಈ ಹೊಸ ರಚನೆಗಳನ್ನು ಬರಿಗಣ್ಣಲ್ಲಿ ನೋಡೋ ರೀತಿ ಪತ್ತೆ ಮಾಡಿಬಿಟ್ರೆ ಇದು ಮತ್ತೊಂದು ಅದ್ಭುತವಾಗುತ್ತೆ ಅಂತ ಸಾಕಷ್ಟು ತಜ್ಞರು ಬೆರಗಾಗಿ ಹೇಳ್ತಾ ಇದ್ದಾರೆ. ಅಂದಹಾಗೆ ಸ್ನೇಹಿತರೆ, ಭೂಮಿ ಮೇಲೆ ಇವಾಗ ಹೀಗೆ ಚಾಚ್ಕೊಂಡಿರೋ ಪಿರಮಿಡ್ಗಳೇ ಆಲ್ರೆಡಿ ಅದ್ಭುತ. ಇನ್ನೂ ಕೂಡ ಅದನ್ನು ಹೇಗೆ ಕಟ್ಟಿದ್ರು ಆಗಿನ ಕಾಲದಲ್ಲಿ, ಅಷ್ಟು ಕರಾರುವಕ್ಕಾಗಿ ಆ ಶೇಪನ್ನು ಹೇಗೆ ಅಚೀವ್ ಮಾಡಿದ್ರು, ಆಗಿನ ಇಂಜಿನಿಯರಿಂಗ್ ಏನಾಗಿತ್ತು ಅನ್ನೋದು ಇನ್ನೂ ಕೂಡ ತಲೆ ಕೆಡಿಸ್ಕೊಂಡು ಜಗತ್ತು ನೋಡ್ತಾ ಇದೆ. ಅದನ್ನು ನೋಡಿದಾಗಲೆಲ್ಲ ಅಚ್ಚರಿಗೊಳ್ತಾ ಇದೆ. ಯಾಕಂದರೆ ಎಷ್ಟು ವರ್ಷ, ಒಂದು 3,500 ವರ್ಷಗಳ ಹಿಂದೆ ಕಟ್ಟಿರೋದದು. ಕ್ರಿಸ್ತಪೂರ್ವ 1,500 2,500 ವರ್ಷಗಳ ಪೀರಿಯಡ್ನಲ್ಲಿ, ಬಿಫೋರ್ ಕ್ರೈಸ್ಟ್. ಅಂದರೆ ಸಾಮಾನ್ಯ ಶಕಪೂರ್ವ. ಅಂದರೆ ಇವತ್ತಿಂದ ನೀವು ಸ್ಟ್ರೇಟಾಗಿ ಲೆಕ್ಕ ಹಿಡಿದ್ರೆ ಹೆಚ್ಚು ಕಮ್ಮಿ 3,500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರೋದು. ಕೆಲವರಂತೂ ಇದು ಮನುಷ್ಯರು ನಿರ್ಮಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹೆಂಗೆ ಆ ಟೆಕ್ನಾಲಜಿ ಎಲ್ಲಿಂದ ಬಂತು, ಏನು ಇಂಜಿನಿಯರಿಂಗು, ಹೆಂಗೆ ಕಟ್ಟಿದ್ರು ಅಂತ ಇವತ್ತಿಗೂ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ, ಇದೇ ಕಣ್ಣಿಗೆ ಕಾಣೋದೇ ಅಚ್ಚರಿಯಾಗಿರಬೇಕಾದ್ರೆ, ಅದರ ಕೆಳಗಡೆ ನಗರಗಳಿದ್ದಾವೆ ಅಂತ ಹೇಳಿದ್ರೆ, ಅದು ಕೂಡ ಐಫೆಲ್ ಟವರ್ನ 2ರಷ್ಟು ಎತ್ತರದ ಕಂಬಗಳಂತೆ, ಅದ್ರ ಕೆಳಗಡೆ ಅದಕ್ಕೆ ಸುತ್ತ ಸುರುಳಿ ಆಕಾರದ ಮೆಟ್ಟಲುಗಳಂತೆ, 106 ಮೀಟರ್ ಅಗಲದ ಕೋಣೆಗಳಂತೆ. ಇದೀಗ ಬಹಳ ಅಚ್ಚರಿ ಕಾರಣ ಆಗ್ತಾ ಇದೆ. ಜಗತ್ತು ಮತ್ತೊಮ್ಮೆ ತಲೆಗೆಡಿಸ್ಕೊಂಡು ಈಜಿಪ್ಟ್ನ ಪಿರಮಿಡ್ಗಳ ಕಡೆ ನೋಡೋ ರೀತಿ ಆಗಿದೆ. ಈಗ ಒಳಗೆ ಹೋಗಿ ನೋಡೋಕೆ ಸಾಧ್ಯ ಆಯಿತು, ಸೇಫಾಗಿ ಮೇಲಿನ ಪಿರಮಿಡ್ಗೆ ಏನೂ ಮಾಡದೆ ಹಾಗೆ ನೋಡೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಇನ್ನೇನೇನು ಹೊರಗೆ ಬರುತ್ತೋ ಅಂತ ಹೇಳಿ ಜಗತ್ತು ಬಹಳ ಕುತೂಹಲದಿಂದ ಈ ಡೆವಲಪ್ಮೆಂಟ್ ಕಡೆಗೆ ನೋಡ್ತಾ ಇದೆ. ಇಸ್ರೇಲ್ ಗಾಜಾ ಮೇಲೆ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಇದೀಗ ಹಮಸ್ನ ಮತ್ತೊಂದು ದೊಡ್ಡ ತಲೆಯನ್ನು ಹೊಡೆದುರುಳಿಸಲಾಗಿದೆ. ಹಮಸ್ನ ಹಿರಿಯ ರಾಜಕೀಯ ನಾಯಕ ಇಸ್ಮಾಯಿಲ್ ಬಾರ್ಹಾಮ್ ಏರ್ ಸ್ಟ್ರೈಕ್ನಲ್ಲಿ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಹಮಸ್ ಉಗ್ರರನ್ನ ಟಾರ್ಗೆಟ್ ಮಾಡಿ ದಕ್ಷಿಣ ಗಾಜಾದ ನಜೇರ್ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದ್ವಿ. ಈ ದಾಳಿಯಲ್ಲಿ ಇಸ್ಮಾಯಿಲ್ ಬಾರ್ಹಾಮ್ ಸೇರಿ 5 ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಸ್ಮಾಯಿಲ್ಗಾಗೆ ಈ ದಾಳಿ ನಡೆಸಿದ್ವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಏನೋ ಗಾಜಾದಾದ್ಯಂತ ಇಸ್ರೇಲ್ ದಾಳಿಗೆ ಹೊಸದಾಗಿ ಕನಿಷ್ಠ 16 ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಇನ್ನು 2023 ಅಕ್ಟೋಬರ್ 7 ದಾಳಿ ನಂತರ ಇಸ್ರೇಲ್ ಪ್ರತಿದಾಳಿಗೆ ಗಾಜಾದಲ್ಲಿ ಸುಮಾರು 50,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೇನ್ ಅಥಾರಿಟಿ ಹೇಳಿದೆ. ಇನ್ನೊಂದು ಕಡೆ ಯೆಮೆನ್ನ ಹೌತಿಗಳ ಮೇಲೆ ಅಮೆರಿಕ ಹೊಸ ಏರ್ ಸ್ಟ್ರೈಕ್ ನಡೆಸಿದೆ. ಇದರಲ್ಲಿ ಒಬ್ಬ ಹೌತಿ ಸದಸ್ಯ ಮೃತಪಟ್ಟು 15 ಜನ ಗಾಯಗೊಂಡಿದ್ದಾರೆ. ಕೆನಡಾದ ನೂತನ ಪ್ರಧಾನಿ ಮಾರ್ಕ್ ಕಾರ್ನಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏಪ್ರಿಲ್ 28ಕ್ಕೆ ಅವಧಿ ಪೂರ್ವ ಚುನಾವಣೆಯನ್ನ ಘೋಷಿಸಿದ್ದಾರೆ. ಕೆನಡಾದ ಸಾರ್ವತ್ರಿಕ ಚುನಾವಣೆಗಳು ಅಕ್ಟೋಬರ್ 20ರ ನಂತರ ನಡೆಯಬೇಕಾಗಿತ್ತು. ಆದರೆ ಕಾರ್ನಿ ಅದಕ್ಕೂ ಮೊದಲೇ ಚುನಾವಣೆಯನ್ನ ಘೋಷಿಸಿದ್ದಾರೆ. ಕಾರ್ನಿಯ ಈ ನಡೆ ಟ್ರಂಪ್ರ ಟ್ಯಾರಿಫ್ ಬೆದರಿಕೆಗಳಿಗೆ ನೇರ ಸಂದೇಶ ಮತ್ತು ಒಳಗಿನ ರಾಜಕೀಯ ಕಾರಣ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ.
ಈಗ ಚುನಾವಣೆ ಮಾಡಿದ್ರೆ ಟ್ರಂಪ್ರ ಟ್ಯಾರಿಫ್ ವಿರುದ್ಧ ನಾವು ಕಠಿಣ ನೀತಿಯನ್ನು ತಗೋತೀವಿ ಮತ್ತು ಟ್ರಂಪ್ಗೆ ನಾವು ಬಗ್ಗಲ್ಲ ಅಂತ ಹೇಳೋಕೆ ಈ ಮೊಮೆಂಟಮ್ ಯೂಸ್ ಮಾಡ್ಕೊಳ್ಳೋಕೆ ಒಂಥರ ನ್ಯಾಷನಲಿಸಮ್ನ ಕೆರಳಿಸಿ ಚುನಾವಣೆ ನಡೆಸೋಕೆ ಕಾರ್ನಿ ಸರ್ಕಾರ ಮುಂದಾಗಿದೆ ಅನ್ನೋ ಲೆಕ್ಕಾಚಾರ. ಹಿಂದಿನ PM ಜಸ್ಟಿನ್ ಟ್ರುಡೂ ಜನಪ್ರಿಯತೆ ಕುಸಿದು ರಾಜೀನಾಮೆ ಕೊಟ್ಟಿದ್ರು. ಅವರ ಪಾರ್ಟಿ ಕೂಡ ಈ ಸಲ ಗೆಲ್ಲೋದಿಲ್ಲ ಅನ್ನೋ ವಾತಾವರಣ ಇತ್ತು. ಆದರೆ ಈಗ ಅಂದರೆ ಟ್ಯಾರಿಫ್ ಯುದ್ಧ ಶುರುವಾದ ಮೇಲೆ ಟ್ರುಡೂ ಪಾರ್ಟಿಯ ಜನಪ್ರಿಯತೆ 10-30%ಗೆ ಜಂಪ್ ಆಗಿದೆ. ಎದುರಾಳಿಗಳಿಗೆ ಸಖತ್ ಫೈಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಟ್ರಂಪ್ ವಿರುದ್ಧ ಕಾರ್ನಿ ವೀರಾವೇಶದ ಮಾತುಗಳನ್ನು ಆಡ್ತಾ ಇದ್ದು ಅವರ ಪಾರ್ಟಿ ಪರವಾಗಿ ನಿಧಾನಕ್ಕೆ ನ್ಯಾಷನಲಿಸಮ್ ಡ್ರಿವನ್ ಮೊಮೆಂಟಮ್ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಈ ಟೈಮ್ನಲ್ಲಿ ಎಲೆಕ್ಷನ್ ಮಾಡಿದ್ರೆ ಅದು ನಮ್ಮ ಪರ ಅಲೆ ಸೃಷ್ಟಿಸಬಹುದು ಅನ್ನೋದು ಲಿಬರಲ್ ಪಾರ್ಟಿಯ ಲೆಕ್ಕಾಚಾರ. ಏನೋ ಈ ಚುನಾವಣೆ ಘೋಷಿಸಿದ ನಂತರ ಮಾತನಾಡಿರೋ ಕಾರ್ನಿ, ನಾವು ಕೆನಡಾದ ರಕ್ಷಣೆಗೋಸ್ಕರ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. G7 ರಾಷ್ಟ್ರಗಳಲ್ಲಿ ಕೆನಡಾವನ್ನು ಅತ್ಯಂತ ಬಲಶಾಲಿ ಆರ್ಥಿಕತೆಯನ್ನಾಗಿ ನಿರ್ಮಿಸೋ ಅವಶ್ಯಕತೆ ಇದೆ. ಟ್ರಂಪ್ರ ಟ್ಯಾರಿಫ್ ಬೆದರಿಕೆಗಳನ್ನು ಕೂಡ ನಾವು ಫೇಸ್ ಮಾಡಬೇಕಾಗಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೆನಡಾದ ಅಧಿಕಾರವನ್ನು ಯಾರು ವಹಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಿರ್ಧರಿಸೋ ಅರ್ಹತೆ ಕೆನಡಿಯನ್ನರಿಗಿದೆ ಅಂತ ಎಮೋಷನಲ್ ಸ್ಪೀಚಸ್ ಮಾಡ್ತಾ ಇದ್ದಾರೆ. ಈ ಮೂಲಕ ಮತ್ತೆ ನಮಗೆ ಅಧಿಕಾರ ಕೊಡಿ, ಟ್ರಂಪ್ ವಿರುದ್ಧ ನಾವು ನಿಂತ್ಕೊಂತೀವಿ ಗಟ್ಟಿಯಾಗಿ ಅಂತ ಹೇಳಿ ಟ್ರಂಪ್ರನ್ನೇ ಮುಖ್ಯ ಚುನಾವಣಾ ವಿಚಾರ ಮಾಡೋಕೆ ಲಿಬರಲ್ಸ್ ಮುಂದಾಗಿರೋ ರೀತಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಖರೀದಿ ವಿಚಾರ ಮತ್ತೆ ಸೌಂಡ್ ಮಾಡ್ತಾ ಇದೆ. ಈಗ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ರ ಪತ್ನಿ ಅಮೆರಿಕದ ಸೆಕೆಂಡ್ ಲೇಡಿ ಉಷಾ ವ್ಯಾನ್ಸ್ ಮಾರ್ಚ್ 27ನೇ ತಾರೀಕು ಗ್ರೀನ್ಲ್ಯಾಂಡ್ಗೆ ಭೇಟಿ ಕೊಡ್ತಾರೆ. ಈ ವೇಳೆ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಡ್ಸ್ ಮತ್ತು ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ಕೂಡ ಇರ್ತಾರೆ. ಈ ಭೇಟಿಯಲ್ಲಿ ಉಷಾ ವ್ಯಾನ್ಸ್ ಗ್ರೀನ್ಲ್ಯಾಂಡ್ನ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಅಂತ ವೈಟ್ ಹೌಸ್ ಹೇಳಿದೆ. ಇದರ ಬೆನ್ನಲ್ಲೇ ಈ ಭೇಟಿಗೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಮೂಟೆ ಹೆಗ್ಡೆ ಕಿಡಿಕಾರಿದ್ದಾರೆ. ಅಮೆರಿಕದ ನಿಯೋಗಗಳು ಬ್ಯಾಕ್ ಟು ಬ್ಯಾಕ್ ಬಂದು ನಮ್ಮನ್ನು ಪ್ರಚೋದಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನೋ ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟ್ ಫ್ರೆಡ್ರಿಕ್ಸನ್ ಮಾತನಾಡಿ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ದಕ್ಷಿಣ ಕೊರಿಯಾದ ಸ್ಯಾನ್ಚಾಂಗ್ ಕೌಂಟಿ ಅನ್ನೋ ಪ್ರದೇಶದಲ್ಲಿ ಭಯಾನಕ ಕಾಡ್ಗಿಚ್ಚು ಹತ್ಕೊಂಡಿದೆ. ಈ ಕಾಡ್ಗಿಚ್ಚಿನಿಂದಾಗಿ ಕನಿಷ್ಠ 4 ಮೃತಪಟ್ಟಿದ್ದು 6 ಜನ ಗಾಯಗೊಂಡಿದ್ದಾರೆ. ಸುಮಾರು 1500 ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಲಾಗಿದೆ. ಒಣ ಹವೆಯಿಂದ ಕಾಡ್ಗಿಚ್ಚು ವೇಗವಾಗಿ ಹರಡ್ತಾ ಇದೆ. ಈಗ ಆಲ್ರೆಡಿ ಸುಮಾರು 3200 ಹೆಕ್ಟೇರ್ ಅರಣ್ಯ ಪ್ರದೇಶ ಸುಟ್ಟು ಹೋಗಿದೆ. ಅತ್ತ ಅಮೆರಿಕದ ಉತ್ತರ ಕ್ಯಾರೋಲಿನಾದಲ್ಲೂ ಕೂಡ ಕಾಡ್ಗಿಚ್ಚು ಆವರಿಸಿದೆ. ಇದರಿಂದ ಆ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಆಗುವಂತೆ ಸೂಚಿಸಲಾಗಿದೆ. ಅಮೆರಿಕದ ರಕ್ಷಣೆಗೆ ಇಸ್ರೇಲ್ನ ಐರನ್ ಡೋಮ್ ಮಾದರಿಯಲ್ಲಿ ಗೋಲ್ಡನ್ ಡೋಮ್ ನಿರ್ಮಾಣಕ್ಕೆ ಟ್ರಂಪ್ ಆಡಳಿತ ಮುಂದಾಗಿದೆ. ಟ್ರಂಪ್ಗೆ ಗೋಲ್ಡ್ ಮೇಲೆ ಬಹಳ ಆಸಕ್ತಿ. ಅವರಿಗೆ ಎಲ್ಲ ಕಡೆ ಗೋಲ್ಡ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಈ ಡೋಮ್ಗೂ ಗೋಲ್ಡನ್ ಡೋಮ್ ಅಂತ ಟ್ರಂಪ್ ಕರೆದಿದ್ದಾರೆ. ಶತ್ರು ದಾಳಿಯಿಂದ ಇಡೀ ಅಮೆರಿಕಾಗೆ ಭದ್ರ ಕೋಟೆ ನಿರ್ಮಿಸೋ ಸಲುವಾಗಿ ಇದನ್ನು ತಯಾರು ಮಾಡ್ತಾ ಇದ್ದೀವಿ. ಸ್ಪೇಸ್ ಬೇಸ್ಡ್ ರೆಡಾರ್ ಬಳಸಿ ಅಮೆರಿಕ ಸುತ್ತ ಕಣ್ಣಿಗೆ ಕಾಣದ ಶೀಲ್ಡ್ ನಿರ್ಮಿಸೋ ಉದ್ದೇಶವನ್ನು ಹೊಂದಿದ್ದೀವಿ ಅಂತ. ಇದೇನು ಹೊಸ ಪ್ಲಾನ್ ಅಲ್ಲ. ಗೋಲ್ಡನ್ ಡೋಮ್ ಯೋಜನೆಯನ್ನು 40 ವರ್ಷಗಳ ಹಿಂದೆನೇ ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ರೂಪಿಸಿದ್ರು. ಟ್ರಂಪ್ ಈ ಯೋಜನೆಗೆ ಈಗ ಮರುಜೀವ ಕೊಟ್ಟಿದ್ದಾರೆ. ಇದರಿಂದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಹೈಪರ್ಸಾನಿಕ್ ವೆಪನ್ ಮಿಸೈಲ್ಗಳಿಂದ ಅಮೆರಿಕವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ವಾಷಿಂಗ್ಟನ್ DC, ನ್ಯೂಯಾರ್ಕ್ನಂತಹ ಸಿಟಿಗಳಲ್ಲಿ ಇದನ್ನು ಮೊದಲು ಪ್ರಾರಂಭಿಸಬಹುದು. 2026ರ ಒಳಗೆ ಈ ಗೋಲ್ಡನ್ ಡೋಮ್ ಕಾರ್ಯಾಚರಣೆನೂ ಶುರು ಮಾಡಬಹುದು ಅಂತ ರಕ್ಷಣಾ ಕಂಪನಿಗಳು ಹೇಳ್ತಾ ಇದ್ದಾವೆ. ಮುಂದಿನ ವರ್ಷವೇ ರೆಡಿ ಆಗ್ಬೋದು ಅಂತ. ಸದ್ಯಕ್ಕೀಗ ಅಮೆರಿಕದ ಬಳಿ ಥಾಡ್ ಮತ್ತು ಪ್ಯಾಟ್ರಿಯಾಟ್ ಅನ್ನೋ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಸಣ್ಣ ಪುಟ್ಟ ರಾಕೆಟ್ಸ್ ಬಂದರೆ ಅದನ್ನು ತಡೆಯೋಕೆ ಈ ಥಾಡ್ ದುಬಾರಿ ಆಗುತ್ತೆ. ಸಣ್ಣ ಪುಟ್ಟ ಪುಡಿ ರಾಕೆಟ್ಗಳನ್ನು ಹೊಡೆಯೋಕ್ಕೂ ಥಾಡ್ನೇ ಯೂಸ್ ಮಾಡಿದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಥರ ಆಗುತ್ತೆ, ಅಥವಾ ಇಲಿ ಹಿಡಿಯೋಕ್ಕೆ ಗುಡ್ಡನೇ ಆಗದಂಗೆ ಆಗುತ್ತೆ. ಹಾಗಾಗಿ ಈ ಐರನ್ ಡೋಮ್ ಅಸ್ತ್ರ ಥರದ್ದು ನಾವು ಮಾಡ್ಕೋತೀವಿ ಅಂತ ಟ್ರಂಪ್ ಈ ಹಿಂದೆ ಎಕ್ಸಿಕ್ಯೂಟಿವ್ ಆರ್ಡರ್ ಜಾರಿ ಮಾಡಿದ್ರು. ಈಗ ಅಂತಹದ್ದೇ ಗೋಲ್ಡನ್ ಡೋಮ್ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ. ಇನ್ನು ಟರ್ಕಿಯಲ್ಲೂ ಕೂಡ ಪೊಲಿಟಿಕಲ್ ಟರ್ಮಾಯಿಲ್ ಅಥವಾ ರಾಜಕೀಯ ಬಿಕ್ಕಟ್ಟು ಜೋರಾಗ್ತಾ ಇದೆ. ಇಸ್ತಾಂಬುಲ್ ಮೇಯರ್ ಅಧ್ಯಕ್ಷ ಎರ್ಡಾನ್ರ ಎದುರಾಳಿ ಎಕ್ರೆಮ್ ಇಮಾಮ್ಗ್ಲೂರನ್ನು ಅರೆಸ್ಟ್ ಮಾಡಿರುವುದು ಟರ್ಕಿಯಲ್ಲಿ ಬೆಂಕಿ ಹತ್ತಿಸಿದೆ. ಈಗ ಈ ಬಂಧನವಾಗಿರೋ ಇಮಾಮ್ಗ್ಲೂರನ್ನು ವಿಚಾರಣೆ ಮಾಡದೆ ಟರ್ಕಿ ಕೋರ್ಟ್ ಜೈಲಿಗೆ ಅಟ್ಟಿಬಿಟ್ಟಿದೆ. ಹೀಗಾಗಿ ಇವರ ಬಂಧನ ರಾಜಕೀಯ ಪ್ರೇರಿತ ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಜೋರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳಬಹುದು, ಅರ್ಡಾನ್ ಬುಡಕ್ಕೆ ಬಿಸಿ ಬರಬಹುದು ಅಂತ ಹೇಳಲಾಗ್ತಿದೆ. ಪಾಕ್ ಅಫ್ಘಾನ್ ಗಡಿ ಪ್ರದೇಶದ ಖೈಬರ್ ಪಾಖ್ತುಂಖ್ವಾ ಈ ಜಾಗದಲ್ಲಿ ಈ ಸ್ಟೇಟ್ನಲ್ಲಿ 16 ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳಿದೆ.
ಅಫ್ಘಾನ್ ಗಡಿ ದಾಟಿ ಪಾಕಿಸ್ತಾನಕ್ಕೆ ನುಸುಳುತ್ತಾ ಇದ್ರು ಅಂತ ಪಾಕ್ ಆರೋಪ ಮಾಡಿದೆ. ಮತ್ತೊಂದು ಕಡೆ ಅಕ್ರಮವಾಗಿ ಅಫ್ಘಾನಿಸ್ತಾನದಿಂದ ಪಾಕ್ಗೆ ನುಸುಳುತ್ತಾ ಇದ್ದ 53 ಮಕ್ಕಳನ್ನ ಕೂಡ ಹಿಡಿದು ವಾಪಸ್ ಕಳಿಸಿದೀವಿ ಅಂತ ಪಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಜಗತ್ತಿನ ಟೆಕ್ ಲೋಕವನ್ನ ಅಲುಗಾಡಿಸಿದ್ದ ಡೀಪ್ ಸೀಕ್ ಎಐ ಮಾಡೆಲ್ ಅನ್ನ ಚೀನಾ ತನ್ನ ಸೇನೆಯಲ್ಲೂ ಬಳಸೋಕೆ ಮುಂದಾಗಿದೆ. ಯುದ್ಧದ ಹೊರತಾದ ಉದ್ದೇಶ ಅಂದರೆ ಸೇನಾ ಆಸ್ಪತ್ರೆ, ಪೊಲೀಸ್ ಮತ್ತು ಸೈನಿಕ ಸಾಗಣೆಯಂತಹ ಕೆಲಸಕ್ಕೆ ಈ ಎಐ ಬಳಸೋಕೆ ರೆಡಿ ಆಗ್ತಾ ಇದ್ದಾರೆ. ಇದರಿಂದ ರೋಗಿಗಳ ಡೇಟಾವನ್ನ ಲೋಕಲ್ ಸರ್ವರ್ನಲ್ಲಿ ಸ್ಟೋರ್ ಮಾಡ್ದಂಗಾಗುತ್ತೆ. ಹೀಗಾಗಿ ಸೆಕ್ಯೂರ್ ಆಗಿಡೋಕೆ ಸಹಾಯ ಆಗುತ್ತೆ ಅಂತ ಚೈನಾ ಹೇಳಿದೆ. ಏನೋ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಚೀನಾ ಜೊತೆಗೆ ಜಿದ್ದಿಗೆ ಬಿದ್ದಿರೋ ಆಸ್ಟ್ರೇಲಿಯಾ ತನ್ನ ಸೇನೆಯನ್ನ ಗಟ್ಟಿ ಮಾಡ್ತಾ ಇದೆ. ಇದರ ಭಾಗವಾಗಿ ಅಮೆರಿಕದ ಲಾಂಗ್ ರೇಂಜ್ ರಾಕೆಟ್ ಸಿಸ್ಟಮ್ ಹಿಮಾರ್ಸ್ನ ಮೊದಲ ಬ್ಯಾಚ್ ಸ್ವೀಕರಿಸಿರುವುದಾಗಿ ಹೇಳಿದೆ. 2023ರಲ್ಲಿ ಸುಮಾರು $1 ಬಿಲಿಯನ್ ಅಂದರೆ $8,500 ಕೋಟಿ ಆಸುಪಾಸು ಅಷ್ಟಕ್ಕೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು. ಅದನ್ನ ಈಗ ರಿಸೀವ್ ಕೂಡ ಮಾಡಿದ್ದಾರೆ. ಇದು 500 ಕಿಲೋಮೀಟರ್ ದೂರದ ತನಕ ಹೋಗಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಇದೊಂದು ಮೊಬೈಲ್ ಲಾಂಚರ್ ಆಗಿದ್ದು ಶಿಪ್ನಿಂದಲೂ ಇದನ್ನು ಫೈರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.